ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಹುಟ್ಟಿದ ದಿನಾಂಕದ ಅದೃಷ್ಟದ ಫಲ ತಿಳಿಯಿರಿ. ನೋಡಿ, ಸಂಖ್ಯಾಶಾಸ್ತ್ರಗಳ ಪ್ರಕಾರ 1ನೇ ತಾರೀಕಿನಲ್ಲಿ ಜನಿಸಿದವರು ಆಗರ್ಭ ಶ್ರೀಮಂತರಾಗಿರ್ತಾರೆ. 1ನೇ ತಾರೀಕಿನಲ್ಲಿ ಜನಿಸಿದವರು ಕೂಡ ಆಗ್ಬೋದು, ಅಥವಾ ನಿಮ್ಮ ಸಂಖ್ಯಾಶಾಸ್ತ್ರದ ಪ್ರಕಾರ 1 ಆಗಿದ್ದಾರೆ ಅಂದರೆ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕಿನ ದಿನಾಂಕದಲ್ಲಿ ಜನಿಸಿದವರ ಸಂಖ್ಯೆ 1 ಆಗಿರುತ್ತೆ ಸಂಖ್ಯಾಶಾಸ್ತ್ರದ ಪ್ರಕಾರ. ಈ ಸಂಖ್ಯೆಯಲ್ಲಿ ಜನರಾದವರಿಗೆ ವಿದ್ಯಾಭ್ಯಾಸದಲ್ಲಿ ಅಧಿಕ ಲಾಭ ಉಂಟಾಗುತ್ತೆ, ಒಳ್ಳೆಯ ಸ್ಥಾನಮಾನ ಗಳಿಸ್ತಾರೆ, ವಿದ್ಯಾವಂತರಾಗ್ತಾರೆ, ರೂಪವಂತರಾಗ್ತಾರೆ, ಸ್ನಾತಕೋತ್ತರ ಪದವಿಗಳನ್ನು ಪಡೆಯುತ್ತಾರೆ. ಹಾಗೆಯೇ ಉದ್ಯೋಗದಲ್ಲಿ ಅಧಿಕಾರವೇ ಇವರನ್ನು ಹುಡುಕೊಂಡು ಬರುತ್ತೆ. ಏನಾದರೂ ಅಧಿಕಾರ ಬೇಕು, ಉದ್ಯೋಗದಲ್ಲಿ ಒಳ್ಳೆ ಸ್ಥಾನಮಾನ ತಗೊಂಡು ಒಳ್ಳೆ ಅಧಿಕಾರಿ ಆಗಬೇಕು ಅಂದರೆ ತಾನೇ ಅದು ಬರುತ್ತೆ. ಅದರಲ್ಲಿ ಡಾಕ್ಟರು, ಇಂಜಿನಿಯರು, ಶಿಕ್ಷಕರು, ಗಣಿತಜ್ಞರು, ವಿಜ್ಞಾನಿಗಳು, ಇಂತಹ ಹುದ್ದೆಗಳು ಈ 1ನೇ ತಾರೀಕಿನಲ್ಲಿ ಜನನಾದವರಿಗೆ ಹುಡ್ಕೊಂಡು ಬಂದು ಅವರೊಬ್ಬ ಶ್ರೇಷ್ಠ ವ್ಯಕ್ತಿ ಆಗ್ತಾರೆ ಜನಮಾನಸದಲ್ಲಿ. ಆದರೆ ಆರೋಗ್ಯದಲ್ಲಿ ಇವರಿಗೆ ರಕ್ತ ಸಂಬಂಧಿತ ಕಾಯಿಲೆಗಳು ಕಾಡಿಸ್ತಾ ಇರುತ್ತೆ. ಈ ಕಿವಿಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರುತ್ತೆ, ಕಣ್ಣುಗಳಿಗೆ ಅಪಾಯಗಳನ್ನು ತಂದು ಕೊಡ್ತಾ ಇರ್ತದೆ. ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. 1ನೇ ತಾರೀಕಿನಲ್ಲಿ ಜನನಾದವರು ಆದಷ್ಟು ಆರೋಗ್ಯನ ಕಾಪಾಡ್ಕೋಬೇಕು. ಹಣಕಾಸಿನ ಪರಿಸ್ಥಿತಿ ಅಂದರೆ ಬಹಳ ಅನುಕೂಲಕರವಾಗಿರುತ್ತೆ ಇವರಿಗೆ. ಇವರು ಮಾಡುವಂಥ ವೃತ್ತಿ ವ್ಯಾಪಾರಗಳು ಇವರಿಗೆ ಲಾಭವನ್ನು ತಂದುಕೊಡುತ್ತೆ. 28ನೇ ವರ್ಷದಲ್ಲಿ ಅಥವಾ 31ನೇ ವಯಸ್ಸಿನಲ್ಲಿ ಭೂಮಿ, ಜಮೀನು, ನಿವೇಶನಗಳನ್ನ ಖರೀದಿ ಮಾಡ್ತಾರೆ 1ನೇ ತಾರೀಕಿನಲ್ಲಿ ಅಥವಾ 1ನೇ ಸಂಖ್ಯೆಯಲ್ಲಿ ಹುಟ್ಟಿದವರು. ದಾಂಪತ್ಯದಲ್ಲಿ ಇವರಿಗೆ ಅದೃಷ್ಟವಂತ ಹೆಣ್ಣು ಮಗಳು ಪತ್ನಿಯಾಗಿ ಸಿಗ್ತಾರೆ. ಮಕ್ಕಳಿಂದ ಬಹಳ ಒಳ್ಳೆ ನೆಮ್ಮದಿಯ ಜೀವನ ಕಳೀತಾರೆ. ಓವರಾಲ್ ಹೇಳಬೇಕಂದ್ರೆ 1, 10, 19, 28ನೇ ತಾರೀಕಿನಲ್ಲಿ ಜನನಾದವರು ಸುಖ ಸಂಸಾರ, ಸುಖಿ ಜೀವನ ಮಾಡೋದ್ರಲ್ಲಿ 2 ಮಾತಿಲ್ಲ ವೀಕ್ಷಕರೇ. ಆದರೆ ಅವ್ರಿಗೇನಾದರೂ ಸಮಸ್ಯೆಗಳಿದ್ದರೆ 1ನೇ ತಾರೀಕಿನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಸೂರ್ಯ ಗಾಯತ್ರಿ ಮಂತ್ರವನ್ನು ಜಪಿಸಬೇಕಾಗ್ತದೆ. ಶೀತಲಾದೇವಿಯ ಮಂತ್ರಗಳನ್ನು ನೀವು ಜಪಿಸಿದ್ರೆ ನಿಮಗಿರುವಂಥ ಪರಿಹಾರಗಳನ್ನ ನೀವು ಮಾಡ್ಕೋಬೋದು. ನಮಸ್ಕಾರ ವೀಕ್ಷಕರೇ.